ಹಲೋ, ಪಕ್ಕಾ ರುಚಿ ರೆಸಿಪೀಸ್ಗೆ ಸ್ವಾಗತ. ನಾನು ನಿಮ್ಮ ಶಾಂತಲಾ. ಇವತ್ತಿನ ಪಕ್ಕಾ ರುಚಿಯಲ್ಲಿ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಪುಳಿಯೋಗರೆ ಗೊಜ್ಜು ಮಾಡೋದನ್ನು ತೋರಿಸಿದ್ದೀನಿ. ಈ ದಿನ ಆ ಗೊಜ್ಜಿಂದ ಪುಳಿಯೋಗರೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೊದಲು ಪುಳಿಯೋಗರೆ ಗೊಜ್ಜು, ಕರಿಬೇವು, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಎಳ್ಳನ್ನು ನಾನಿಲ್ಲಿ ಹುರಿದು ಪುಡಿ ಮಾಡಿಟ್ಕೊಂಡಿದ್ದೀನಿ. ಕಡಲೆಕಾಯಿ ಬೀಜ, ಒಣ ಕೊಬ್ಬರಿ ತುರಿ, ಹಾಗೆ ಉದುರಾಗಿರೋ ರೈಸ್ ತೊಗೊಂಡಿದ್ದೀನಿ. ರೈಸು ತುಂಬ ಬಿಸಿಯಾಗಿರಬಾರ್ದು, ಸ್ವಲ್ಪ ಆರಿರಬೇಕು. ಇದಕ್ಕೆ 2 ಸ್ಪೂನು ಪುಳಿಯೋಗರೆ ಗೊಜ್ಜು ಹಾಕಿ ಈ ಥರ ಕಲಸಿಟ್ಕೋಬೇಕು. ಇದನ್ನು 4 ಜನಕ್ಕೆ ಆಗಷ್ಟು ತೊಗೊಂಡಿದ್ದೀನಿ. ಪ್ಯಾನ್ ಇಟ್ಟು ಪ್ಯಾನ್ಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಬೇಕು. ಸಾಸಿವೆ ಚಟಪಟ ಆದಮೇಲೆ ಕಡಲೆಕಾಯಿ ಬೀಜ ಹಾಕಬೇಕು. ಯಾವಾಗಲೂ ಪುಳಿಯೋಗರೆಗೆ ಫ್ರೆಶ್ ಆಗಿ ಒಗ್ಗರಣೆ ಹಾಕ್ಕೊಂಡಾಗಲಿ ಅದರ ರುಚಿ ಮತ್ತು ಫ್ಲೇವರು ಹೆಚ್ಚಾಗಿರುತ್ತೆ. ಈಗ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಗೊಜ್ಜೊಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಪುಳಿಯೋಗರೆನ ಪಟ್ಟಂತ ರೆಡಿ ಮಾಡ್ಕೋಬೋದು. ರುಚಿ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ನೀವು ಇದಕ್ಕೆ ಇಂಗು ಬೇಕಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ಇಂಗನ್ನು ಹಾಕಿಲ್ಲ. ಬೆಳ್ಳುಳ್ಳಿ ಉಪಯೋಗಿಸಿದ್ರೆ ಬೆಳ್ಳುಳ್ಳಿನೂ ಹಾಕ್ಕೋಬೋದು. ಏನೂ ಹಾಕದೇನೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನೇನು ಹಾಕಿಲ್ಲ ಇದಕ್ಕೆ. ಇದನ್ನು ಇವಾಗ ಕಲಸಿಟ್ಕೊಂಡಿರೋ ಅನ್ನದ ಮೇಲೆ ಹಾಕಿ ಪುಡಿ ಮಾಡ್ಕೊಂಡಿರೋ ಎಳ್ಳಿನ ಪುಡಿಯನ್ನು ಹಾಕಬೇಕು. ಇಲ್ಲಿ ಕಪ್ಪೆಳ್ಳನ್ನು ಹಾಕ್ಬೋದು. ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಕಪ್ಪೆಳ್ಳನ್ನು ತುಂಬ ರುಚಿ ಕೊಡುತ್ತೆ. ಎಳ್ಳಿನ ಪುಡಿಯನ್ನು ತುಂಬ ನೈಸ್ ಮಾಡಿಬಿಡಿ, ತರಿತರಿಯಾಗಿರಬೇಕು. ಹಾಗೆ ಒಣ ಕೊಬ್ಬರಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪುಳಿಯೋಗರೆ ರೆಡಿ ಆಯಿತು. ನೀವು ಮನೇಲಿ ಮಾಡ್ಕೊಳ್ಳಿ. ರುಚಿ ಹೇಗಿತ್ತಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.